ಜನಗಳು ಯಾಕೆ ಇಷ್ಟು ಕೇವಲವಾಗಿ ಬಿಹೇವ್ ಮಾಡ್ತಾರೆ ನನಗಂತೂ ಅರ್ಥ ಆಗಲ್ಲ. ನಾನು ಮತ್ತೆ ನನ್ನ ತಮ್ಮ ಇವಾಗ ತಾನೇ ಹಾಫ್ ಅನ್ ಅವರ್ ಮುಂಚೆ ಒಂದು ಬೇಕರಿಗೆ ಹೋಗಿ ಕೇಕ್ ನ ತಗೊಂಡು ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದ್ವು. ಅವನು ಐಸ್ ಕೇಕ್ ನ ತಗೊಂಡೆ ಬೇರೆದು, ನಾನು ರೆಡ್ ವ್ಯಾಲೆಟ್ ಕೇಕ್ ನ ತಗೊಂಡ್ಬಿಟ್ಟು ನಾನು ತಿಂತಾ ಇರುವಾಗಲೇ ಅದು ರಫ್ ಆಗಿ ಫೀಲ್ ಆಗ್ತಾ ಇತ್ತು, ಉದುರು ಬೀಳ್ತಾನೆ ಇತ್ತು. ಅದಾದ್ಮೇಲೆ ನಾನು ಆಲ್ಮೋಸ್ಟ್ ಮುಕ್ಕಾಲು ಭಾಗ ತಿಂದ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಇರುವಾಗ ಅದರೊಳಗಡೆ ಹುಳ ಸಿಕ್ತು. ಅದು 100% ಹುಳನೇ. ನಾನು ನನ್ನ ತಮ್ಮ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಓನರ್ ಹತ್ರ ಹೋಗಿ ತಗೊಂಡೋಗಿ ತೋರಿಸಿದ್ರೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಅದನ್ನ ತೆಗೆದು ನೋಡಿದ್ರೆ ಅವ್ರಿಗೂ ಹುಳ ಅಂತ ಕನ್ಫರ್ಮ್ ಆಗಿ ಗೊತ್ತಾಯ್ತು. ಅದನ್ನ ತೆಗೆದ್ಬಿಟ್ಟು ಕಿವುಚಿ ಎಸ್ದ್ಬಿಟ್ಟು ಏನಂತ ಹೇಳ್ತಿದ್ದಾರೆ ಅಂತ, ಅದು ಕಡ್ಡಿ ನೋಡಿ, ಅದು ನೀವು ಹುಳ ಅಂತ ಹೇಳ್ತಾ ಇದ್ದೀರಾ, ನಾವು 30 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ, ಹಿಂಗೆಲ್ಲ ಚಾನ್ಸೇ ಇಲ್ಲ, ಫಸಾಯವರೆಲ್ಲ ಬಂದ್ಬಿಟ್ಟು ನಮ್ದೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ, ನೀವು ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ನಮ್ಮ ಮೇಲೇ ಹೇಳ್ತಾ ಇದ್ದಾರೆ. ಅಂದರೆ ನಾನು ಹೇಳಿದವ್ರಿಗೆ ಏನು ಅಂತಂದರೆ, ಅಂಕಲ್ ನನಗೆ ಅದು ಹೆಂಗಾರು ಇರಲಿ, ಓಕೆನಾ, ನಾನು ನಿಮಗೆ ಹೇಳ್ತಿರೋದು ಏನು ಅಂತಂದರೆ, ನಾವು ನಿಮ್ಮನ್ನು ಬರ್ತೀವಿ, ಆದಷ್ಟು ಒಳ್ಳೆ ಪ್ರಾಡಕ್ಟ್ನ ಕೊಡಿ, ಹೆಲ್ತ್ ಇಶ್ಯೂಸ್ ಆದರೆ ಏನು ಮಾಡೋಕ್ಕಾಗುತ್ತೆ ಅಂತ ನಾನು ಕ್ಲೀನಾಗಿ ಕೇಳ್ತಾ ಇದ್ದೀನಿ. ಅವ್ರು ಕೇಳೋಕ್ಕೇ ರೆಡಿ ಇಲ್ಲ. ನಾವು ಮಾತಾಡುವಾಗಲೇ ತುಂಬ ಜನ ಬಂದುಬಿಟ್ರು. ಅಷ್ಟೊಂದು ಅವ್ರು ಫುಲ್ಲು ದಬಾಯಿಸ್ತವ್ರೆ, ಅದು ಹುಳನೇ ಎಲ್ಲ ಕಡ್ಡಿ, ನೀವು ನೀಟಾಗಿ ನೋಡಿಲ್ಲ ಹಂಗೆ ಹಿಂಗೆ ಅಂತ ಅಂತವ್ರೆ. ನಾನು ನಿಮಗೆ ಹೇಳೋದಲ್ಲಿ ಒಂದೇ ಏನು ಅಂತಂದರೆ, ನೀವು ಎಲ್ಲಾರ ತಿನ್ನೋಕೆ ಹೋಗ್ರಿ, ಆ ಅಂಗಡಿ ಮೇಲೆ ನಂಬಿಕೆ ಇದ್ರೆ ಮಾತ್ರ ತಿನ್ನೋಕೆ ಹೋಗ್ರಿ. ನಾನು ಎಲ್ಲ ಬೇಕರೂ ಇದೇ ಥರ ಅಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಎಷ್ಟೊಂದು ಕಡೆ ದುಡ್ಡೇ ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ, ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋದು ಅವ್ರಿಗೆ ಇಂಪಾರ್ಟೆಂಟೇ ಆಗಿರಲ್ಲ. ಯಾರ ಹೆಲ್ತ್ ಹೆಂಗಾದ್ರೂ ಹಾಳಾಗೋದೇ ಅವ್ರಿಗೆ ಚಿಂತೆನೇ ಇಲ್ಲ. ಅದರಿಂದಾಗಿ ಎಲ್ಲಾದ್ರೂ ತಿನ್ನೋಕೆ ಹೋಗ್ತೀರಂದರೆ ನಂಬಿಕೆ ಇರೋ ಕಡೆ ತಿನ್ನೋಕೆ ಹೋಗಿ, ಇಲ್ಲ ಅಂತಂದರೆ ಆದಷ್ಟು ಮನೇಲೇ ಏನಾದ್ರು ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ದೇವರನ್ನೇ ಈ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಇರ್ತೀವಲ್ಲ, ನಮ್ಮಂಥವ್ರು ಹೊರಗಡೆ ಇದ್ಕೊಂಡು ಓದೋವಂಥವ್ರು, ಹೊರಗಡೆ ಕಾಲೇಜಲ್ಲಿ ಓದೋಂಥವ್ರು, ಆಲ್ಮೋಸ್ಟ್ ನಾವು ಹೊರಗಡೆನೇ ತಿಂತಾ ಇರ್ತೀವಿ. ನನಗಂತೂ ಇದನ್ನು ಇಂಥ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಆದಷ್ಟು ನಾವೇ ಕೇರ್ಫುಲ್ ಆಗಿರಬೇಕು, ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.